ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಗರ್ಭಕೋಶದಲ್ಲಿ ಗಡ್ಡೆ ಅಥವಾ ಯುಟರೈನ್ ಫೈಬ್ರಾಯ್ಡ್ಸ್ ಅನ್ನುವಂಥದ್ದು ತುಂಬ ಸಾಮಾನ್ಯ ಆಗ್ತಾ ಇದೆ. ಸೊ ಈ ಒಂದು ಯುಟರೈನ್ ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದಲ್ಲಿ ಗಡ್ಡೆ ಯಾಕೆ ಆಗುತ್ತೆ, ಅದರ ಪರಿಹಾರಗಳೇನು, ಎಲ್ಲರೂ ಆಪರೇಷನ್ ಮಾಡಿಸಲೇಬೇಕಾ, ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹೌದು, ಮೊಟ್ಟ ಮೊದಲನೇದಾಗಿ ಈ ಯುಟರೈನ್ ಫೈಬ್ರಾಯ್ಡ್ಸ್ ಅಥವಾ ಗರ್ಭಕೋಶದಲ್ಲಿ ಗಡ್ಡೆ, ಈ ಒಂದು ಗಡ್ಡೆ ಅನ್ನುವಂಥದ್ದು ಕ್ಯಾನ್ಸರಸ್ ಅಲ್ಲದ ಅಥವಾ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗದ ಒಂದು ಗಡ್ಡೆಗಳಾಗಿರ್ತದೆ. ಇದನ್ನು ಬಿನೈನ್ ಅಂತ ಕರಿತೇವೆ. ಈ ಒಂದು ಬಿನೈನ್ ಗಡ್ಡೆಗಳು ಗರ್ಭಕೋಶದ ಒಳಪದರದಲ್ಲಿ ಅಥವಾ ಹೊರಪದರದಲ್ಲಿ ಆಗೋದನ್ನೇ ಫೈಬ್ರಾಯ್ಡ್ಸ್ ಅಂತ ಕರೆಯುವಂಥದ್ದು. ಸೊ ಈ ಒಂದು ಫೈಬ್ರಾಯ್ಡ್ಸ್ನಿಂದಾಗಿ ನಿಮಗೆ ಹಲವಾರು ತೊಂದರೆಗಳು ಉಂಟಾಗ್ತದೆ. ಅದು ಯಾವುದು ಅನ್ನುವಂಥದ್ದನ್ನು ನಾನು ಮುಂದೆ ಹೇಳಲಿಕ್ಕಿದ್ದೇನೆ ನಿಮಗೆ. ಮೊಟ್ಟ ಮೊದಲನೇದಾಗಿ ಅದು ಯಾಕೆ ಆಗುತ್ತೆ, ಸೊ ಈ ಥರದ ಒಂದು ಖಡಾಖಂಡಿತವಾದಂಥ ಕಾರಣದಿಂದ ಫೈಬ್ರಾಯ್ಡ್ಸ್ ಆಗುತ್ತೆ ಅನ್ನುವಂಥದ್ದನ್ನು ಇನ್ನೂ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗಿಲ್ಲ. ಹಾರ್ಮೋನುಗಳ ವೇರಿಯೇಷನ್ನಿಂದ, ಈಸ್ಟ್ರೋಜನ್ ಮುಂತಾದಂತಹ ಹಾರ್ಮೋನುಗಳ ವೇರಿಯೇಷನ್ನಿಂದ ಸರಿಯಾಗಿ ರಕ್ತಸ್ರಾವ ಆಗದೆ ಅದು ಒಳಗಡೆ ಗಡ್ಡೆಯಾಗಿ ಕನ್ವರ್ಟ್ ಆಗುವಂಥದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು. ಹಾಗಾಗಿ ಈ ಒಂದು ಹಾರ್ಮೋನ್ಗಳ ವೇರಿಯೇಷನ್ ಅನ್ನುವಂಥದ್ದೇ ಈ ಫೈಬ್ರಾಯ್ಡ್ಸ್ ಆಗಲಿಕ್ಕೆ ಕಾರಣ ಅಂತ ಸರಳವಾಗಿ ಹೇಳ್ಬೋದು. ಈ ಒಂದು ಯುಟರೈನ್ ಫೈಬ್ರಾಯ್ಡ್ಸ್ನಲ್ಲಿ ಎಷ್ಟು ಟೈಪ್ಸ್ ಇದೆ? ಹೌದು, ಈ ಗಡ್ಡೆ ಅನ್ನುವಂಥದ್ದು ಗರ್ಭಕೋಶದ ಯಾವ ಪದರದಲ್ಲಿ ಆಗುತ್ತೆ ಅನ್ನುವಂಥದ್ರ ಮೇಲೆ ಅದರ ಟೈಪ್ಸನ್ನು ಹೇಳ್ತಾರೆ. ಸೊ ಅದು ಗರ್ಭಕೋಶದ ಹೊರ ಪದರದಲ್ಲಿ ಆಗ್ಬೋದು, 3 ಪದರ ಇರ್ತದೆ ಗರ್ಭಕೋಶದಲ್ಲಿ. ಆ 3 ಪದರದಲ್ಲಿ ಒಂದರ ಮಧ್ಯೆ ಆಗ್ಬೋದು ಅಥವಾ ಗರ್ಭಕೋಶದ ಒಳಪದರದಲ್ಲಿ ಆಗ್ಬೋದು. ಈ ಗರ್ಭಕೋಶದ ಒಳಪದರದಲ್ಲಿ ಆಗುವಂಥ ಗಡ್ಡೆಗಳಿಂದ ಮಾತ್ರ ಹೆಚ್ಚಿನ ಸಮಸ್ಯೆಗಳು ಉಂಟಾಗ್ತದೆ. ಅದು ನಿಮಗೆ ಇನ್ಫರ್ಟಿಲಿಟಿಗೆ ಅಥವಾ ಮಕ್ಕಳಾಗದೇ ಇರೋಲಿಕ್ಕೆ ಕಾರಣ ಆಗಬಹುದು. ಸೊ ಇದ್ರ ಬಗ್ಗೆ ಎಲ್ಲ ನಾನು ಸಂಪೂರ್ಣವಾಗಿ ಹೇಳಲಿಕ್ಕಿದ್ದೇನೆ. ಸೊ ಯಾವ ಭಾಗದಲ್ಲಿ ಈ ಗಡ್ಡೆ ಅನ್ನುವಂಥದ್ದು ಆಗ್ತದೆ ಅದರ ಮೇಲೆ ಅದರ ಟೈಪ್ಸನ್ನು ಹೇಳ್ತಾರೆ. ಸಬ್ ಸೀರೋಸಲ್, ಸಬ್ ಮ್ಯೂಕೋಸಲ್, ಎಂಡೋಮೆಟ್ರಿಯಲ್, ಸುಮಾರು ಒಂದು ಟೈಪ್ಸ್ಗಳಿದೆ. ಒಂದು 5-6 ಟೈಪ್ಸ್ಗಳನ್ನ ಇದರಲ್ಲಿ ಪಟ್ಟಿ ಮಾಡ್ತಾರೆ. ಈ ಒಂದು ಗರ್ಭಕೋಶದಲ್ಲಿ ಗಡ್ಡೆ ಇದ್ದಂಥವರಿಗೆ ನೀವು ಮೊಟ್ಟ ಮೊದಲನೇದಾಗಿ ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇದು ಕ್ಯಾನ್ಸರಸ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಎಷ್ಟೋ ಒಂದು ಪುರಾವೆಗಳಿಂದ ಸಾಬೀತಾಗಿರುವಂಥದ್ದು ಸೊ ಈ ಒಂದು ಗರ್ಭಕೋಶದಲ್ಲಿ ಗಡ್ಡೆ ಇದ್ದವರಿಗೆ ಯಾವ್ಯಾವ ಲಕ್ಷಣಗಳು ಕಂಡು ಬರ್ತದೆ ಅನ್ನುವಂಥದ್ದು ನಾನು ಮೊಟ್ಟ ಮೊದಲನೇದಾಗಿ ತಿಳ್ಕೋಬೇಕು. ಸಾಮಾನ್ಯವಾಗಿ 30 ಅಥವಾ 35 ವರ್ಷದ ನಂತರದ ಮಹಿಳೆಯರಲ್ಲಿ ಈ ಫೈಬ್ರಾಯ್ಡ್ಸ್ಗಳು ಕಂಡು ಬರ್ಬೋದಾದಂಥದ್ದು. ಯಂಗ್ ಏಜಲ್ಲಿ ಅಂದರೆ 20-25 ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಫೈಬ್ರಾಯ್ಡ್ಸ್ಗಳು ಕಂಡು ಬರೋದಿಲ್ಲ. ಸೊ ಯಾರಿಗೆ ಈ ನಾನು ಹೇಳುವಂಥ ಸಿಂಪ್ಟಮ್ಸ್ಗಳು ಬರ್ತದೆ ಅಂಥವರು ಸ್ಕ್ಯಾನಿಂಗ್ ಮಾಡಿ ನೋಡ್ಕೋಬೇಕಾಗ್ತದೆ. ಹೌದು, ಯಾವ ಸಿಂಪ್ಟಮ್ಸ್ಗಳು ಅಂತ ಹೇಳಿದ್ರೆ, ಅತಿಯಾಗಿ ರಕ್ತಸ್ರಾವ ಆಗುವಂಥದ್ದು. ಪೀರಿಯಡ್ಸ್ನ ಸಂದರ್ಭದಲ್ಲಿ 5-6 ದಿನಗಳು ಅತಿಯಾಗಿ ರಕ್ತಸ್ರಾವ ಆಗುವಂಥದ್ದು, ಅಥವಾ ಒಂದು 10ರಿಂದ 15 ದಿನಗಳ ಕಾಲ ಸ್ವಲ್ಪದಂತೆ ಋತುಸ್ರಾವ ಆಗ್ತಾನೆ ಇರುವಂಥದ್ದು, ಅತಿಯಾಗಿ ಹೊಟ್ಟೆಯಲ್ಲಿ ನೋವು ಬರುವಂಥದ್ದು. ಈ 3 ಮುಖ್ಯವಾದಂಥ ಲಕ್ಷಣಗಳನ್ನು ನೀವು ಗಮನಿಸಬೇಕಾಗ್ತದೆ. ಈ ಒಂದು ಲಕ್ಷಣಗಳು ನಿಮಗಿದೆ ಅಂತ ಆದರೆ, ನೀವು 30ರಿಂದ 35 ವರ್ಷದ ನಂತರದ ಮಹಿಳೆಯರಿದ್ದೀರಿ ಅಂತ ಆದರೆ ಒಮ್ಮೆ ನೀವು ಅಲ್ಟ್ರಾಸೌಂಡನ್ನು ಮಾಡಿ ನೋಡುವಂಥದ್ದು, ಕನ್ಫರ್ಮ್ ಮಾಡಿಕೊಳ್ಳುವಂಥದ್ದು ಮುಖ್ಯ ಆಗ್ತದೆ. ಹಾಗಾಗಿ ನಿಮಗೆ ಅತಿಯಾದ ರಕ್ತಸ್ರಾವ, ಪ್ರೊಲಾಂಗ್ಡ್ ಸೈಕಲ್ ಅಂದರೆ ಹೆಚ್ಚು ದಿನಗಳು ಬ್ಲೀಡಿಂಗ್ ಆಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಅಥವಾ ಕೆಲವು ಸಂದರ್ಭಗಳಲ್ಲಿ ಯಾವುದೇ ಸಿಂಪ್ಟಮ್ಸನ್ನು ಕೂಡ ಇದು ತೋರಿಸದೆ ಹೋಗ್ಬೋದು. ಒಂದು 10ರಿಂದ 15% ಜನಕ್ಕೆ ಇದು ಬೇರೆ ಯಾವುದೋ ಒಂದು ಸ್ಕ್ಯಾನಿಂಗ್ ಮಾಡಲಿಕ್ಕೆ ಅಂತ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಆಕ್ಸಿಡೆಂಟಲ್ ಫೈಂಡಿಂಗ್ ಆಗಿ ಗೊತ್ತಾಗುತ್ತೆ. ಸೊ ಯಾವುದೇ ಸಿಂಪ್ಟಮ್ಸನ್ನು ತೋರಿಸೇ ಇರೋದಿಲ್ಲ ಅದು. ಸೊ ಈ ಥರ ಒಂದು ಲಕ್ಷಣಗಳನ್ನು ಕೂಡ ಇದು, ಅಂದರೆ ಯಾವುದೇ ಲಕ್ಷಣಗಳನ್ನು ತೋರಿಸದೆ ಕೂಡ ಅದು ಸೈಲೆಂಟ್ ಆಗಿ ಇರಬಹುದು. ಹಾಗಾಗಿ ಈ ಲಕ್ಷಣಗಳಿದ್ದವರು ಅದನ್ನು ದೃಢೀಕರಿಸ್ಕೊಳ್ಳುವಂಥದ್ದು ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದು. ಹೌದು, ಈಗ ನೀವು ಸ್ಕ್ಯಾನಿಂಗನ್ನು ಮಾಡಿದ್ರಿ, ನಿಮಗೆ ಫೈಬ್ರಾಯ್ಡ್ಸ್ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಸೊ ಇದಕ್ಕೆ ಚಿಕಿತ್ಸೆ ಏನು? ವೀಕ್ಷಕರೇ, ಇದೇ ಒಂದು ಮುಖ್ಯವಾದಂಥ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಬೇಕಾಗಿರುವಂಥದ್ದು. ಎಲ್ಲ ಯುಟರೈನ್ ಫೈಬ್ರಾಯ್ಡ್ಸ್ಗೂ ಆಪರೇಷನ್ ಬೇಕೇ ಬೇಕಾಗುತ್ತಾ? ಖಂಡಿತವಾಗಿ ಇಲ್ಲ. ಈ ಒಂದು ಯುಟರೈನ್ ಫೈಬ್ರಾಯ್ಡ್ಸ್ ನಿಮಗೆ ಪತ್ತೆ ಆಗಿದೆ ಅಂತ ಆದಲ್ಲಿ ನೀವು ತಜ್ಞ ವೈದ್ಯರನ್ನು ಭೇಟಿ ಆಗಲೇಬೇಕು. ಫೈಬ್ರಾಯ್ಡ್ಸ್ ಇರುವಂಥವ್ರನ್ನ ಎಲ್ಲರನ್ನೂ ಕೂಡ ಔಷಧಿಗಳನ್ನು ಕೊಟ್ಟು ಕರಗಿಸ್ಬೋದು, ಅಥವಾ ಎಲ್ಲರನ್ನೂ ಆಪರೇಷನ್ಗೆ ತಳ್ಳುವಂಥದ್ದು ಆ ರೀತಿ ಇರೋದಿಲ್ಲ. ನಿಮ್ಮ ಚಿಕಿತ್ಸೆಯ ಉದ್ದೇಶವನ್ನು ನೀವು ಫಸ್ಟ್ ಗಮನಿಸ್ಕೋಬೇಕಾಗ್ತದೆ. ಈಗ ಒಂದು 32 ವರ್ಷದ ಒಂದು ಮಹಿಳೆ ಇದ್ದಾಳೆ, ಅವಳಿಗೆ ಇನ್ನೂ ಮಕ್ಕಳಾಗಿಲ್ಲ.
ಸೊ ಅಂಥವರಿಗೆ ಗರ್ಭಕೋಶದ ಒಳಪದರದಲ್ಲಿ ಫೈಬ್ರಾಯ್ಡ್ ಇದೆ ಅಂತ ಗೊತ್ತಾಗಿದೆ. ಆ ಒಂದು ಸಂದರ್ಭದಲ್ಲಿ ಅವಳಿಗೆ ಮಗು ಆಗಬೇಕಾಗಿದ್ದಾಗ ಆ ಒಂದು ಫೈಬ್ರಾಯ್ಡ್ಸನ್ನು ಕೆಲ ದಿನಗಳ ಕಾಲ ಔಷಧಿಯನ್ನು ತಗೊಂಡು ನೋಡಬಹುದು, ಅಥವಾ ಆದಷ್ಟು ಬೇಗ ಅದನ್ನು ತೆಗೆಸ್ಕೊಳ್ಳುವಂಥದ್ದು ಆಪರೇಷನ್ ಬೇಕಾಗಲೂಬಹುದು ಗರ್ಭಕೋಶದ ಒಳಪದರದಲ್ಲಿ ಇದ್ದರೆ. ಇಲ್ಲ, ಇನ್ನೊಬ್ಬಳು ಮಹಿಳೆ ಇದ್ದಾಳೆ, 43 ವರ್ಷ ಆಗಿದೆ, ಅವಳಿಗೆ 3 ಜನ ಆಲ್ರೆಡಿ ಮಕ್ಕಳಿದ್ದಾರೆ ಮತ್ತು ಅವಳಿಗೆ ಮಗು ಆಗುವ ಅವಶ್ಯಕತೆ ಇಲ್ಲ. ಆ ಒಂದು ಗರ್ಭಕೋಶದ ಅಂದರೆ ಸ್ವಲ್ಪ ಹೊರಪದರದಲ್ಲಿ ಈ ಒಂದು ಫೈಬ್ರಾಯ್ಡ್ಸ್ ಇದೆ, ಕೆಲವು ಲಕ್ಷಣಗಳನ್ನ ತೋರಿಸ್ತಾ ಇದೆ. ಅಂಥವರಿಗೆ ಖಂಡಿತವಾಗಿ ತಕ್ಷಣಕ್ಕೆ ಆಪರೇಷನ್ ಮಾಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಅರ್ಜೆನ್ಸಿ ಇರೋದಿಲ್ಲ. ಸೊ ಈ ಒಂದು ವಿಚಾರವನ್ನು ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮಗೆ ಯಾವ ಜಾಗದಲ್ಲಿ ಫೈಬ್ರಾಯ್ಡ್ಸ್ ಇದೆ, ಅದು ಎಷ್ಟು ದೊಡ್ಡದಾಗಿ ಬೆಳೆದಿದೆ, ನಿಮ್ಮ ಚಿಕಿತ್ಸೆಯ ಉದ್ದೇಶ ಏನು, ಇದನ್ನು ನೀವು ತಜ್ಞ ವೈದ್ಯರ ಬಳಿ ಭೇಟಿಯಾಗಿ ಸಂದರ್ಶನವನ್ನು ಪಡ್ಕೊಂಡು ನಿರ್ಧಾರ ಮಾಡಬೇಕಾಗತ್ತೆ. ಆದರೆ ಗರ್ಭಕೋಶವನ್ನು ಈಗ ಒಂದು ಮಲ್ಟಿಪಲ್ ಫೈಬ್ರಾಯ್ಡ್ಸ್ ಇದೆ, ಒಂದು 3 ರಿಂದ 4 ಫೈಬ್ರಾಯ್ಡ್ಸ್ಗಳಿದೆ, ಒಂದು 40-42 ವಯಸ್ಸಾಗಿದೆ, ಗರ್ಭಕೋಶವನ್ನೇ ತೆಗಿಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಇಲ್ಲ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇದು. ಗರ್ಭಕೋಶವನ್ನು ಫೈಬ್ರಾಯ್ಡ್ ಇರುವಂಥ ಪ್ರತಿಯೊಬ್ಬರು ಕೂಡ ಗರ್ಭಕೋಶವನ್ನು ತೆಗೆಸ್ಕೊಳ್ಬೇಕಾಗಿಲ್ಲ. ಸೊ ನೀವು ತಜ್ಞ ವೈದ್ಯರ ಬಳಿ ಸಂದರ್ಶನವನ್ನು ಪಡ್ಕೊಂಡು ಅದಕ್ಕೆ ಒಂದು ಪರಿಹಾರವನ್ನು ಮಾಡ್ಕೋಬಹುದು. ಹೌದು, ಖಂಡಿತವಾಗಿ ನಮ್ಮ ಆಯುರ್ವೇದ ಮತ್ತು ನ್ಯಾಚುರೋಪತಿಯಲ್ಲೂ ಕೂಡ ಈ ಗರ್ಭಕೋಶದಲ್ಲಿ ಗಡ್ಡೆಯನ್ನು ಕರಗಿಸ್ಲಿಕ್ಕೆ ಒಂದು ಪರಿಣಾಮಕಾರಿ ಪರಿಹಾರ ಉಪಾಯಗಳಿದೆ. ಸೊ ಪಂಚಕರ್ಮ ಚಿಕಿತ್ಸೆಗಳು, ವಿರೇಚನ, ಬಸ್ತಿ ಮುಂತಾದ ಪಂಚಕರ್ಮ ಚಿಕಿತ್ಸೆಗಳು ಅದನ್ನು ತೆಗೆದುಕೊಳ್ಳುವಂಥದ್ದು. ಅದಾದ ನಂತರದಲ್ಲಿ ಒಂದು 3 ರಿಂದ 6 ತಿಂಗಳವರೆಗೆ ಸ್ಟ್ರಿಕ್ಟ್ ಆಗಿ ನಾವು ಹೇಳುವಂಥ ಆಹಾರ ನಿಯಮಗಳನ್ನು ಪಾಲಿಸುವಂಥದ್ದು, ಎಕ್ಸರ್ಸೈಸ್ಗಳನ್ನ ಮಾಡುವಂಥದ್ದು, ಕೆಲವು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳುವಂಥದ್ರಿಂದಾಗಿ ಈ ಒಂದು ಗರ್ಭಕೋಶದಲ್ಲಿ ಗಡ್ಡೆಯನ್ನು ಕರಗಿಸಿರುವಂಥ ಉದಾಹರಣೆಗಳಿದೆ. ಎಷ್ಟೋ ಒಂದು ನಮ್ಮಲ್ಲಿ ಬಂದಿರುವಂಥ ಸಾಧಕರು ಅದರಿಂದ ಗುಣ ಹೊಂದಿದ್ದಾರೆ. ಹಾಗಾಗಿ ನೀವು ಕರೆಕ್ಟಾಗಿ ಅದಕ್ಕೆ ಕ್ರಮಬದ್ಧವಾದಂಥ ಚಿಕಿತ್ಸೆಯನ್ನು ತಗೊಳ್ಬೇಕು. ಮೊಟ್ಟ ಮೊದಲನೇದಾಗಿ ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಿಕೊಳ್ಳುವಂಥದ್ದು, ನಂತರ ಪ್ರಕೃತಿ ಚಿಕಿತ್ಸೆಯಿಂದ ಮತ್ತು ಅದಕ್ಕೆ ತಕ್ಕಂಥ ಒಂದು ಆಹಾರದ ನಿಯಮಗಳಿಂದ ಒಂದು 3 ರಿಂದ 6 ತಿಂಗಳು ಫಾಲೋ ಮಾಡುವಂಥದ್ದು. ಅದರ ಮಧ್ಯದಲ್ಲಿ ಕೆಲವು ಆಯುರ್ವೇದ ಔಷಧಿಗಳು, ಯೋಗ, ಪ್ರಾಣಾಯಾಮ, ಎಕ್ಸರ್ಸೈಸ್ಗಳು, ಈ ರೀತಿಯನ್ನು ನೀವು ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊಳ್ಬೇಕಾಗ್ತದೆ. ಗೆಳೆಯರೇ, ಆರೋಗ್ಯಕರ ಸಮಾಜಕ್ಕಾಗಿ ನಾವು ಆರಂಭಿಸಿರುವ ವೈದ್ಯಲೋಕ ಮತ್ತು ಹೆಲ್ತ್ ವಿಷನ್ ಮಾಸಪತ್ರಿಕೆ ನಿಮ್ಮ ಮನೆಯ ಹೋಮ್ ಡಾಕ್ಟರ್. ತಜ್ಞ ವೈದ್ಯರ ವಿಶ್ವಾಸಾರ್ಹ ಆರೋಗ್ಯ ಮಾಹಿತಿಗಾಗಿ ವೈದ್ಯಲೋಕ ಅಥವಾ ಹೆಲ್ತ್ ವಿಷನ್ ಓದಿರಿ. ಹೆಚ್ಚಿನ ಮಾಹಿತಿಗೆ 8197554373 ಕರೆ ಮಾಡಿ. ನಮ್ಮ ಫೇಸ್ಬುಕ್ ಫಾಲೋ ಮಾಡಿ, ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.